ಕ್ರಿಸ್ಮಸ್ ಹಬ್ಬ ಸಾಲು ಸಾಲು ರಜೆ ಹಾಗೆಯೇ ವೀಕೆಂಡ್ ಹಿನ್ನೆಲೆಯಲ್ಲಿ ವಿಶ್ವಪ್ರಸಿದ್ಧ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದ ಕೂಡ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಸಿದ್ಧ ನಂದಿ ಬೆಟ್ಟದ ಒಂದು ಗಿರಿಧಾಮದ ಬೆಟ್ಟದ ಕೆಳಗೆ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ 4 ಗಂಟೆಗೆ ಬೆಂಗಳೂರಿನಿಂದ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಪ್ರವಾಸಿಗರ ಸಂಖ್ಯೆ ದಂಡೆ ಒಂದು ಗಿರಿಧಾಮಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ 6 ಗಂಟೆಗೆ ಗೇಟ್ ಓಪನ್ ಆಗ್ತಾ ಇದ್ದಂತೆ ಇವರೆಲ್ಲ ಕೂಡ ನಂದಿ ಗಿರಿಧಾಮಕ್ಕೆ ತೆರಳುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಒಂದು ವಿಖ್ಯಾತ ನಂದಿ ಗಿರಿಧಾಮಕ್ಕೆ ಬಂದಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈಗಾಗಲೇ ಏನು ಒಂದು ಅಂದರೆ ಸನ್ರೈಸ್ ನೋಡಲಿಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಒಂದು ಚಿಕ್ಕಮಗಳೂರು ಭಾಗ ಆಗಿರ್ಬೋದು, ಊಟಿ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಒಂದು ಫೀಲ್ ಆಗುತ್ತೆ, ಆ ಫಾಗ್ ಫೀಲನ್ನು ನೋಡಲಿಕ್ಕೂ ಕೂಡ ಈಗ ಪ್ರವಾಸಿಗರು ಇರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಕೂಡ ಸಂಪೂರ್ಣವಾಗಿ ಏನು ಬೆಟ್ಟದ ಕೆಳಗಡೆ ಜಾಮ್ ಆಗಿರುವಂಥದ್ದು. ಜೊತೆಗೆ ಏನು ಕಾರುಗಳಲ್ಲಿ, ಬೈಕ್ಗಳಲ್ಲಿ, ಟೆಕ್ಕಿಗಳು, ಯಾಕಂದರೆ ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದ ದಂಡೆ ಈಗ ಒಂದು ಪ್ರವಾಸಿಗರ ದಂಡೆ ಈಗ ನಂದಿಗಿರಿಧಾಮಕ್ಕೆ ಬಂದಿರುವಂಥದ್ದು. ಜೊತೆಗೆ ಈ ಬೈಕ್ಗಳಲ್ಲೇ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಈ ಏನು ಬೆಂಗಳೂರಿನಿಂದ ಇಲ್ಲಿಗೆ ಪ್ರಯಾಣ ಮಾಡಿರುವಂಥದ್ದು. ಕೆಲವರು ಪ್ರವಾಸಿಗರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ಸರ್ ಜೆ.ಪಿ. ನಗರದಿಂದ ಬಂದಿದ್ದೀವಿ. ಈಗ ಈ ಸಾಲು ಸಾಲು ರಜೆ ಎಷ್ಟು ದಿನ ರಜೆ ಇದೆ? ಜೊತೆಗೆ ಯಾವ ರೀತಿ ಇದನ್ನ ನೀವು ಕಾತರದಿಂದ ಕಾಯ್ತಾ ಇದ್ರಿ ಸನ್ರೈಸ್ ನೋಡ್ಲಿಕ್ಕೆ? ಸರ್ ವೀಕೆಂಡ್ ಅಲ್ವಾ, ಎಲ್ಲರಿಗೂ 4-5 ದಿನ ರಜೆ ಇದೆ. ಸೊ ನಾವು 4 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಸೊ ಈಗ ಆದಷ್ಟು ಬೇಗ ಹೋದ್ರೆ ನಾವು ಸನ್ರೈಸ್ ನೋಡ್ಬೋದು ಅಂತ ಅದಕ್ಕೆ ಬೇಗ ಬಂದಿದ್ದೀವಿ. ಆದರೆ ತುಂಬ ರಶ್ ಇದೆ ಸರ್, ತುಂಬ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ. ಎಷ್ಟು ಜಾಮ್ ಆಗಿದೆ ಸರ್? ತುಂಬ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ಸ್ ತನಕ ಜಾಮ್ ಆಗಿದೆ ಸರ್. ನೋಡೋಕ್ಕೆ ಯಾವ ರೀತಿ ಕಾತುರದಿಂದ ಕಾಯ್ತಾ ಇದ್ರಿ? ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಾಜ್ಯದಲ್ಲಿ ಪ್ರವಾಸಿಗರ ದಂಡೆ ಇರುತ್ತೆ. ನಂದಿಗಿರಿಧಾಮ ಯಾವ ರೀತಿ ಫೀಲ್ ಕೊಡುತ್ತೆ ಸರ್? ಅದು ಯಾವತ್ತಿಗೂ ಎಷ್ಟು ಸರಿ ನೋಡಿದ್ರು ಫಸ್ಟ್ ಟೈಮ್ ನೋಡ್ದಂಗೆ ಇರುತ್ತೆ. ಸೊ ಅದರಿಂದ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅವಾಗ. ಸರ್ ನೀವೆಲ್ಲಿಂದ ಬಂದಿದ್ರಾ? ನೀವು ಯಾವ ರೀತಿ ಕಾತುರದಿಂದ? ಕನ್ನಡ ಗೊತ್ತಿಲ್ಲ. ಸೊ ವಿ ಜಸ್ಟ್ ಎಂಜಾಯಿಂಗ್ ಹಿಯರ್ ಆ್ಯಂಡ್ ವಿ ಕೇಮ್ ಹಿಯರ್ ಅರೌಂಡ್ 3 o'clock. ಸೊ ವಿಲ್ ಸಿ ಹೌ ದ ವ್ಯೂ ವಿಲ್ ಬಿ. ಓಕೆ, ಥ್ಯಾಂಕ್ ಯು. ನಾವು ನೋಡ್ಬೋದು ಈಗಾಗಲೇ ಗೇಟ್ ಓಪನ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಏನು ಬೈಕ್ಗಳಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಮೇಲೆ ತೇಳ್ತಾ ಇದ್ದಾರೆ. ಯಾಕೆಂತಂದರೆ ಮೇಲೆ ಫಾಗ್ ಆಗ್ಬೋದು, ಜೊತೆಗೆ ಒಂದು ಒಳ್ಳೆ ಊಟಿಯ ಫೀಲ್ ಕೊಡುತ್ತೆ. ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ಜಾಗಗಳಿಗೆ ಹೋಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಜೊತೆಗೆ ಬೇರೆ ಭಾಗಗಳಿಗೆ ಹೋಗೋಕ್ಕೂ ಕೂಡ ತುಂಬ ಬೆಂಗಳೂರಿನಿಂದ ದೂರ ಆಗುತ್ತೆ. ಹಾಗಾಗಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲೇ ಇರುವಂತಹ ನಂದಿಗಿರಾಮ ಈ ಒಂದು ನೋಡೋಂಥ ಸಂದರ್ಭದಲ್ಲಿ ನಮಗೆ ಒಂದು ಸ್ವರ್ಗವೇ ಭಾಸ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರವಾಸಿಗರ ದಂಡು ಈಗ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ನಂದಿಗಿರಿಧಾಮಕ್ಕೆ ಬೆಳಗ್ಗೆ ಪ್ರವಾಸಿಗರ ದಂಡು ಲಗ್ಗೆ ಆಗ್ತಾ ಇದೆ. ಜೊತೆಗೆ ಏನು ಸನ್ರೈಸನ್ನು ನೋಡಲಿಕ್ಕೂ ಕೂಡ ಕಾತುರದಿಂದ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಒಂದು ನಂದಿ ಬೆಟ್ಟಕ್ಕೆ ಏನು ಸಾಕಷ್ಟು ಕಾರುಗಳಾಗಿರ್ಬೋದು, ಬೈಕ್ಗಳು ಬರ್ತಾ ಇರ್ತಕ್ಕ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು 3-4 ಕಿಲೋಮೀಟರ್ ದೂರದವರೆಗೂ ಈಗ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಕ್ರಿಸ್ಮಸ್ ಹಬ್ಬ ಸಾಲು ಸಾಲು ರಜೆ ಹಾಗೆಯೇ ವೀಕೆಂಡ್ ಹಿನ್ನೆಲೆಯಲ್ಲಿ ವಿಶ್ವಪ್ರಸಿದ್ಧ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದ ಕೂಡ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಸಿದ್ಧ ನಂದಿ ಬೆಟ್ಟದ ಒಂದು ಗಿರಿಧಾಮದ ಬೆಟ್ಟದ ಕೆಳಗೆ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ 4 ಗಂಟೆಗೆ ಬೆಂಗಳೂರಿನಿಂದ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಪ್ರವಾಸಿಗರ ಸಂಖ್ಯೆ ದಂಡೆ ಒಂದು ಗಿರಿಧಾಮಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ 6 ಗಂಟೆಗೆ ಗೇಟ್ ಓಪನ್ ಆಗ್ತಾ ಇದ್ದಂತೆ ಇವರೆಲ್ಲ ಕೂಡ ನಂದಿ ಗಿರಿಧಾಮಕ್ಕೆ ತೆರಳುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಒಂದು ವಿಖ್ಯಾತ ನಂದಿ ಗಿರಿಧಾಮಕ್ಕೆ ಬಂದಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈಗಾಗಲೇ ಏನು ಒಂದು ಅಂದರೆ ಸನ್ರೈಸ್ ನೋಡಲಿಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಒಂದು ಚಿಕ್ಕಮಗಳೂರು ಭಾಗ ಆಗಿರ್ಬೋದು, ಊಟಿ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಒಂದು ಫೀಲ್ ಆಗುತ್ತೆ, ಆ ಫಾಗ್ ಫೀಲನ್ನು ನೋಡಲಿಕ್ಕೂ ಕೂಡ ಈಗ ಪ್ರವಾಸಿಗರು ಇರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಕೂಡ ಸಂಪೂರ್ಣವಾಗಿ ಏನು ಬೆಟ್ಟದ ಕೆಳಗಡೆ ಜಾಮ್ ಆಗಿರುವಂಥದ್ದು. ಜೊತೆಗೆ ಏನು ಕಾರುಗಳಲ್ಲಿ, ಬೈಕ್ಗಳಲ್ಲಿ, ಟೆಕ್ಕಿಗಳು, ಯಾಕಂದರೆ ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಈ ರೀತಿಯಾದ ದಂಡೆ ಈಗ ಒಂದು ಪ್ರವಾಸಿಗರ ದಂಡೆ ಈಗ ನಂದಿಗಿರಿಧಾಮಕ್ಕೆ ಬಂದಿರುವಂಥದ್ದು. ಜೊತೆಗೆ ಈ ಬೈಕ್ಗಳಲ್ಲೇ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಈ ಏನು ಬೆಂಗಳೂರಿನಿಂದ ಇಲ್ಲಿಗೆ ಪ್ರಯಾಣ ಮಾಡಿರುವಂಥದ್ದು. ಕೆಲವರು ಪ್ರವಾಸಿಗರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ನಗರದಿಂದ ಬಂದಿರೋದು ಸರ್, JP ನಗರದಿಂದ ಬಂದಿದ್ದೀವಿ. ಈಗ ಈ ಸಾಲು ಸಾಲು ರಜೆ, ಎಷ್ಟು ದಿನ ರಜೆ ಇದೆ? ಜೊತೆಗೆ ಯಾವ ರೀತಿ ಇದನ್ನ ನೀವು ಕಾತರದಿಂದ ಕಾಯ್ತಾ ಇದ್ರಿ ಸನ್ರೈಸ್ ನೋಡ್ಲಿಕ್ಕೆ? ಸರ್ ವೀಕೆಂಡ್ ಅಲ್ವಾ, ಎಲ್ಲರಿಗೂ 4-5 ದಿನ ರಜೆ ಇದೆ. ಸೊ ನಾವು 4 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಸೊ ಈಗ ಆದಷ್ಟು ಬೇಗ ಹೋದ್ರೆ ನಾವು ಸನ್ರೈಸ್ ನೋಡ್ಬೋದು ಅಂತ ಅದಕ್ಕೆ ಬೇಗ ಬಂದಿದ್ದೀವಿ. ಆದರೆ ತುಂಬ ರಶ್ ಇದೆ ಸರ್, ತುಂಬ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ. ಎಷ್ಟು ಜಾಮ್ ಆಗಿದೆ ಸರ್? ತುಂಬ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ಸ್ ತನಕ ಜಾಮ್ ಆಗಿದೆ ಸರ್. ನೋಡೋಕ್ಕೆ ಯಾವ ರೀತಿ ಕಾತರದಿಂದ ಕಾಯ್ತಾ ಇದ್ರಿ? ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಾಜ್ಯದಲ್ಲಿ ಪ್ರವಾಸಿಗರ ದಂಡೆ ಇರುತ್ತೆ. ನಂದಿಗಿರಿಧಾಮ ಯಾವ ರೀತಿ ಫೀಲ್ ಕೊಡುತ್ತೆ ಸರ್? ಅದು ಯಾವತ್ತಿಗೂ ಎಷ್ಟು ಸರಿ ನೋಡಿದ್ರು ಫಸ್ಟ್ ಟೈಮ್ ನೋಡ್ದಂಗೆ ಇರುತ್ತೆ. ಸೊ ಅದರಿಂದ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅವಾಗ. ಸರ್ ನೀವೆಲ್ಲಿಂದ ಬಂದಿದ್ರಾ? ನೀವು ಯಾವ ರೀತಿ ಕಾತರದಿಂದ? ಕನ್ನಡ ಗೊತ್ತಿಲ್ಲ, ಸೊ ವಿ ಜಸ್ಟ್ ಎಂಜಾಯಿಂಗ್ ಹಿಯರ್ ಆ್ಯಂಡ್ ವಿ ಕೇಮ್ ಹಿಯರ್ ಅರೌಂಡ್ 3 o'clock. ಸೊ ವಿಲ್ ಸಿ ಹೌ ದ ವ್ಯೂ ವಿಲ್ ಬಿ. ಓಕೆ, ಥ್ಯಾಂಕ್ ಯು. ನಾವು ನೋಡ್ಬೋದು ಈಗಾಗಲೇ ಗೇಟ್ ಓಪನ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಏನು ಬೈಕ್ಗಳಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಮೇಲೆ ತೇಳ್ತಾ ಇದ್ದಾರೆ. ಯಾಕೆಂತಂದರೆ ಮೇಲೆ ಫಾಗ್ ಆಗ್ಬೋದು, ಜೊತೆಗೆ ಒಂದು ಒಳ್ಳೆ ಊಟಿಯ ಫೀಲ್ ಕೊಡುತ್ತೆ. ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ಜಾಗಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಜೊತೆಗೆ ಬೇರೆ ಭಾಗಗಳಿಗೆ ಹೋಗೋಕ್ಕೂ ಕೂಡ ತುಂಬ ಬೆಂಗಳೂರಿನಿಂದ ದೂರ ಆಗುತ್ತೆ. ಹಾಗಾಗಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲೇ ಇರುವಂತಹ ನಂದಿಗಿರಾಮ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸ್ವರ್ಗವೇ ಭಾಸ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರವಾಸಿಗರ ದಂಡು ಈಗ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ನಂದಿಗಿರಿಧಾಮಕ್ಕೆ ಬೆಳ್ಳಂಬೆಳಗ್ಗೆ ಪ್ರವಾಸಿಗರ ದಂಡು ಲಗ್ಗೆ ಆಗ್ತಾ ಇದೆ. ಜೊತೆಗೆ ಏನು ಸನ್ರೈಸನ್ನು ನೋಡಲಿಕ್ಕೂ ಕೂಡ ಕಾತುರದಿಂದ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಒಂದು ನಂದಿ ಬೆಟ್ಟಕ್ಕೆ ಏನು ಸಾಕಷ್ಟು ಕಾರುಗಳಾಗಿರ್ಬೋದು, ಬೈಕ್ಗಳು ಬರ್ತಾ ಇರ್ತಕ್ಕ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು 3-4 ಕಿಲೋಮೀಟರ್ ದೂರದವರೆಗೂ ಈಗ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಕ್ರಿಸ್ಮಸ್ ಹಬ್ಬ, ಸಾಲು ರಜೆ, ಹಾಗೆಯೇ ವೀಕೆಂಡ್ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದ ಕೂಡ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಸಿದ್ಧ ನಂದಿ ಬೆಟ್ಟದ ಒಂದು ಗಿರಿಧಾಮದ ಬೆಟ್ಟದ ಕೆಳಗೆ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ 4 ಗಂಟೆಗೆ ಬೆಂಗಳೂರಿನಿಂದ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಪ್ರವಾಸಿಗರ ಸಂಖ್ಯೆ ದಂಡೆ ಒಂದು ಗಿರಿಧಾಮಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ 6 ಗಂಟೆಗೆ ಗೇಟ್ ಓಪನ್ ಆಗ್ತಾ ಇದ್ದಂತೆ ಇವರೆಲ್ಲ ಕೂಡ ನಂದಿಗಿರಿಧಾಮಕ್ಕೆ ತೆರಳುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಒಂದು ವಿಖ್ಯಾತ ನಂದಿಗಿರಿಧಾಮಕ್ಕೆ ಬಂದಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈಗಾಗಲೇ ಏನು ಒಂದು ಅಂದರೆ ಸನ್ರೈಸ್ ನೋಡಲಿಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಒಂದು ಚಿಕ್ಕಮಗಳೂರು ಭಾಗ ಆಗಿರ್ಬೋದು, ಊಟಿ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಒಂದು ಫೀಲ್ ಆಗುತ್ತೆ, ಆ ಫಾಗ್ ಫೀಲನ್ನು ನೋಡಲಿಕ್ಕೂ ಕೂಡ ಈಗ ಪ್ರವಾಸಿಗರು ಇರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಸುಮಾರು 3-4 ಕಿಲೋಮೀಟರ್ವರೆಗೂ ಕೂಡ ಸಂಪೂರ್ಣವಾಗಿ ಏನು ಬೆಟ್ಟದ ಕೆಳಗಡೆ ಜಾಮ್ ಆಗಿರುವಂಥದ್ದು. ಜೊತೆಗೆ ಏನು ಕಾರುಗಳಲ್ಲಿ, ಬೈಕ್ಗಳಲ್ಲಿ, ಟೆಕ್ಕಿಗಳು, ಯಾಕಂದರೆ ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದ ದಂಡೆ ಈಗ ಒಂದು ಪ್ರವಾಸಿಗರ ದಂಡೆ ಈಗ ನಂದಿಗಿರಿಧಾಮಕ್ಕೆ ಬಂದಿರುವಂಥದ್ದು. ಜೊತೆಗೆ ಈ ಬೈಕ್ಗಳಲ್ಲೇ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಈ ಏನು ಬೆಂಗಳೂರಿನಿಂದ ಇಲ್ಲಿಗೆ ಪ್ರಯಾಣ ಮಾಡಿರುವಂಥದ್ದು. ಕೆಲವರು ಪ್ರವಾಸಿಗರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ನಗರದಿಂದ ಬಂದಿರೋದು ಸರ್, JP ನಗರದಿಂದ ಬಂದಿದ್ದೀವಿ. ಈಗ ಈ ಸಾಲು ರಜೆ, ಎಷ್ಟು ದಿನ ರಜೆ ಇದೆ? ಜೊತೆಗೆ ಯಾವ ರೀತಿ ಇದನ್ನ ನೀವು ಕಾತರದಿಂದ ಕಾಯ್ತಾ ಇದ್ರಿ ಸನ್ರೈಸ್ ನೋಡ್ಲಿಕ್ಕೆ? ಸರ್ ವೀಕೆಂಡ್ ಅಲ್ವಾ, ಎಲ್ಲರಿಗೂ 4-5 ದಿನ ರಜೆ ಇದೆ. ಸೊ ನಾವು 4 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಸೊ ಈಗ ಆದಷ್ಟು ಬೇಗ ಹೋದ್ರೆ ನಾವು ಸನ್ರೈಸ್ ನೋಡ್ಬೋದು ಅಂತ ಅದಕ್ಕೆ ಬೇಗ ಬಂದಿದ್ದೀವಿ. ಆದರೆ ತುಂಬ ರಶ್ ಇದೆ ಸರ್, ತುಂಬ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ. ಎಷ್ಟು ಜಾಮ್ ಆಗಿದೆ ಸರ್? ತುಂಬ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ಸ್ ತನಕ ಜಾಮ್ ಆಗಿದೆ ಸರ್. ನೋಡೋಕ್ಕೆ ಯಾವ ರೀತಿ ಕಾತುರದಿಂದ ಕಾಯ್ತಾ ಇದ್ರಿ? ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಾಜ್ಯದಲ್ಲಿ ಪ್ರವಾಸಿಗರ ದಂಡೆ ಇರುತ್ತೆ. ನಂದಿಗಿರಿಧಾಮ ಯಾವ ರೀತಿ ಫೀಲ್ ಕೊಡುತ್ತೆ ಸರ್? ಅದು ಯಾವತ್ತಿಗೂ ಎಷ್ಟು ಸರಿ ನೋಡಿದ್ರು ಫಸ್ಟ್ ಟೈಮ್ ನೋಡ್ದಂಗೆ ಇರುತ್ತೆ. ಸೊ ಅದರಿಂದ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅವಾಗ. ಸರ್ ನೀವೆಲ್ಲಿಂದ ಬಂದಿದ್ರಾ? ನೀವು ಯಾವ ರೀತಿ ಕಾತರದಿಂದ? ಕನ್ನಡ ಗೊತ್ತಿಲ್ಲ, ಸೊ ವಿ ಜಸ್ಟ್ ಎಂಜಾಯಿಂಗ್ ಹಿಯರ್ ಆ್ಯಂಡ್ ವಿ ಕೇಮ್ ಹಿಯರ್ ಅರೌಂಡ್ 3 o'clock. ಸೊ ವಿಲ್ ಸಿ ಹೌ ದ ವ್ಯೂ ವಿಲ್ ಬಿ. ಓಕೆ, ಥ್ಯಾಂಕ್ ಯು. ನಾವು ನೋಡ್ಬೋದು ಈಗಾಗಲೇ ಗೇಟ್ ಓಪನ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಏನು ಬೈಕ್ಗಳಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಮೇಲೆ ತೇಳ್ತಾ ಇದ್ದಾರೆ. ಯಾಕೆಂತಂದರೆ ಮೇಲೆ ಫಾಗ್ ಆಗ್ಬೋದು, ಜೊತೆಗೆ ಒಂದು ಒಳ್ಳೆ ಊಟಿಯ ಫೀಲ್ ಕೊಡುತ್ತೆ. ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ಜಾಗಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಜೊತೆಗೆ ಬೇರೆ ಭಾಗಗಳಿಗೆ ಹೋಗೋಕ್ಕೂ ಕೂಡ ತುಂಬ ಬೆಂಗಳೂರಿನಿಂದ ದೂರ ಆಗುತ್ತೆ. ಹಾಗಾಗಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲೇ ಇರುವಂತಹ
ನಂದಿಗಿರಾಮ ಈ ಒಂದು ಸಂದರ್ಭದಲ್ಲಿ ನೋಡೋಂಥ ಸಂದರ್ಭದಲ್ಲಿ ನಮಗೆ ಒಂದು ಸ್ವರ್ಗವೇ ಭಾಸ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರವಾಸಿಗರ ದಂಡು ಈಗ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ನಂದಿಗಿರಿಧಾಮಕ್ಕೆ ಬೆಳ್ಳಂ ಬೆಳಗ್ಗೆ ಪ್ರವಾಸಿಗರ ದಂಡು ಲಗ್ಗೆ ಆಗ್ತಾ ಇದೆ. ಜೊತೆಗೆ ಏನು ಸನ್ರೈಸನ್ನು ನೋಡಲಿಕ್ಕೂ ಕೂಡ ಕಾತುರದಿಂದ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಒಂದು ನಂದಿ ಬೆಟ್ಟಕ್ಕೆ ಏನು ಸಾಕಷ್ಟು ಕಾರುಗಳಾಗಿರ್ಬೋದು, ಬೈಕ್ಗಳು ಬರ್ತಾ ಇರ್ತಕ್ಕ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು 3-4 ಕಿಲೋಮೀಟರ್ ದೂರದವರೆಗೂ ಈಗ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.